ಇವತ್ತು ನಮ್ಮ ಪಾಠ ಸುವಾರ್ತೆ ಎಂದರೇನು, ಅದನ್ನು ಹೇಗೆ ಪ್ರಕಟಿಸಬೇಕು, ಯಾಕೆ ಪ್ರಕಟಿಸಬೇಕು. ಇವತ್ತು ನಮ್ಮ ಪಾಠ ಪ್ರಿಯರೇ, ಸುವಾರ್ತೆ ಎಂದರೇನು, ಸುವಾರ್ತೆ ಹೇಗೆ ಪ್ರಕಟಿಸಬೇಕು, ಯಾಕೆ ಪ್ರಕಟಿಸಬೇಕು. ಪ್ರಿಯರೇ, ಸುವಾರ್ತೆ ಎಂದರೆ ಕ್ರೈಸ್ತರಲ್ಲಿ ಕೆಲವರು ಹೇಳುವ ಮಾತೇನೆಂದರೆ ಪ್ರಿಯರೇ, ಸುವಾರ್ತೆ ಎಂದರೆ ಶುಭವಾರ್ತೆ ಎಂದು. ಕ್ರೈಸ್ತರಲ್ಲಿ ಶುಭವಾರ್ತೆ ಚಾನಲ್ ಇತ್ತು. ಅದರಲ್ಲಿ ಅನೇಕರು ಸುವಾರ್ತೆ ಎಂದರೆ ಇದೆ ಎಂದು ಹೇಳುತ್ತಾರೆ ಪ್ರಿಯರೇ. ಆದರೆ ಸುವಾರ್ತೆ ಎಂಬುವ ವಿಷಯ ಕ್ರೈಸ್ತರಲ್ಲಿ ಅನೇಕರು ಸಾರುತ್ತಿದ್ದಾರೆ ಹೊರತು ಈ ಸುವಾರ್ತೆ ಎಂದರೇನೋ ಗೊತ್ತಿಲ್ಲ, ಸುವಾರ್ತೆ ಹೇಗೆ ಪ್ರಕಟಿಸಬೇಕು ಎಂಬುದು ಗೊತ್ತಿಲ್ಲ, ಸುವಾರ್ತೆ ಯಾಕೆ ಪ್ರಕಟಣೆ ಮಾಡಬೇಕು ಎಂಬುದು ಗೊತ್ತಿಲ್ಲ. ಎಲ್ಲರೂ ಸುವಾರ್ತೆ ಸಾರಬೇಕು ಎಂದು ಭಾರತ ದೇಶದಲ್ಲಿ ಅವರಿಗೆ ಇಷ್ಟವಾದಂಥ ರೀತಿಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಸುವಾರ್ತೆಯನ್ನು ಸಾರುವವರು ನಮಗೆ ಕಂಡು ಬರುತ್ತಾರೆ. ಆದರೆ ಪ್ರಿಯರೇ, ಈ ಸುವಾರ್ತೆಯನ್ನು ನಾವು ಹೇಗೆ ಸಾರಬೇಕು, ಸುವಾರ್ತೆ ಎಂದರೆ ಏನು, ಈ ಸುವಾರ್ತೆಯ ಬಗ್ಗೆ ಬೈಬಲಲ್ಲಿ ಏನೆಂದು ಬರೆಯಲ್ಪಟ್ಟಿದೆ ಎಂದು ನಾವು ನೋಡಿದಾಗ ಪ್ರಿಯರೇ, ಪೌಲನು ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ ನಾವು ನೋಡಿದಾಗ, ಪೌಲನವರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಿಂದ ಪ್ರಿಯರೇ 3ನೇ ವಚನ ತನಕ ನಾವು ನೋಡಿದಾಗ, ಸುವಾರ್ತೆ ಎಂದರೇನು, ಸುವಾರ್ತೆ ಎಂದರೆ ಕ್ರೈಸ್ತರಲ್ಲಿ ಹೇಳುವುದೇ ನಿಜವಾ, ಅಥವಾ ಪೌಲನವರು ಏನು ಹೇಳುತ್ತಿದ್ದಾರೆ ಎಂಬುದು ನಮಗೆ ಅಲ್ಲಿ ಕಂಡು ಬರುತ್ತದೆ ಪ್ರಿಯರೇ. ನೋಡ್ರಿ, 15ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ, ಇದಲ್ಲದೆ ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ತಿಳಿಯಪಡಿಸುತ್ತೇನೆ. ಏನೆಂದು ಹೇಳುತ್ತಿದ್ದೇನೆ ನೋಡ್ರಿ ಪ್ರಿಯರಲ್ಲಿ, ಪೌಲನವರು ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ತಿಳಿಯಪಡಿಸುತ್ತಿದ್ದೇನೆ ಏನೆಂದು ಅಂತ ನಾವು ನೋಡಿದಾಗ, 2ನೇ ವಚನದಲ್ಲಿ, ನಾನು ನಿಮಗೆ ಸಾರಿರುವುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡವರಾಗಿದ್ದು ನಿಮ್ಮ ನಂಬಿಕೆಯು ವ್ಯರ್ಥವಾಗಿರದಿದ್ದರೆ ಅದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ ಎಂದು ಹೇಳುತ್ತಾ ಇದ್ದಾರೆ ಪ್ರಿಯರೇ. ನೋಡ್ರಿ, 3ನೇ ವಚನದಲ್ಲಿ ಏನೆಂದು ಬರೆಯಲ್ಪಟ್ಟಿದೆ, ನಾನು ಸಹ ಎಲ್ಲಕ್ಕಿಂತಲೂ ಮೊದಲು ಓದಿದ್ದನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, ಬರಹದ ಪ್ರಕಾರವೇ ಆತನು 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ನೋಡ್ರಿ ಪ್ರಿಯರೇ, ಏನೆಂದು ಬರೆಯಲ್ಪಟ್ಟಿದೆ, ವಾಕ್ಯದ ಪ್ರಕಾರ ಸುವಾರ್ತೆ ಅಂದರೆ ಯೇಸು ಕ್ರಿಸ್ತನವರ ಮರಣವು, ಯೇಸು ಕ್ರಿಸ್ತನವರ ಸಮಾಧಿ ಕಾರ್ಯಕ್ರಮವು, ಯೇಸು ಕ್ರಿಸ್ತನವರ ಪುನರುತ್ಥಾನ ಎಂದು ನಮಗೆ ಅರ್ಥವಾಗುತ್ತದೆ.
ಇಲ್ಲಿ ಅದೇ ಕಂಡು ಬರುತ್ತದೆ ಪ್ರಿಯರೇ. ವಾಕ್ಯದ ಪ್ರಕಾರ ಏನೆಂದು ಬರೆಯಲ್ಪಟ್ಟಿದೆ ಅದೇನೆಂದರೆ, ಬರಹಣದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು. ಪ್ರಕಾರವೇ ಆತನು 3ನೇ ದಿನದಲ್ಲಿ ತಿರುಗಿ ಎದ್ದನು. ನೋಡ್ರಿ ಪ್ರಿಯರೇ, ಸುವಾರ್ತೆ ಎಂದರೆ ಯೇಸು ಕ್ರಿಸ್ತನವರ ಒಂದು ಸಮಾಧಿ ಕಾರ್ಯಕ್ರಮವು, ಯೇಸು ಕ್ರಿಸ್ತನವರು ಸತ್ತಿರುವ ಕಾರ್ಯಕ್ರಮವು, ಯೇಸು ಕ್ರಿಸ್ತನವರು 3ನೇ ದಿನದಲ್ಲಿ ತಿರುಗಿ ಎದ್ದಿರುವುದು ನಮಗೆ ಕಂಡುಬರುತ್ತದೆ. ಇದು ಸುವಾರ್ತೆ ಎಂದು ನಮಗೆ ಅರ್ಥವಾಗಬೇಕು. ಸುವಾರ್ತೆ ಅಂದರೆ ಯೇಸು ಕ್ರಿಸ್ತನವರ ಮರಣ, ಸಮಾಧಿ, ಪುನರುತ್ಥಾನವೇ ಸುವಾರ್ತೆ. ಈ ಸುವಾರ್ತೆಯನ್ನು ಲೋಕದಲ್ಲಿರುವ ಎಲ್ಲ ಮನುಷ್ಯರಿಗೂ ಪ್ರಿಯರೇ ನಾವು ಸಾರಬೇಕು. ಯೇಸು ಕ್ರಿಸ್ತನವರು ಹೇಳಿದ್ದೇನು ಇದೇ. ನೋಡ್ರಿ, ಒಂದು ಮಾತು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 15ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 15ನೇ ವಚನ 16ನೇ ವಚನದಲ್ಲಿ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೋಡ್ರಿ ಏನೆಂದು ಹೇಳಲ್ಪಟ್ಟಿದೆ, ಏನೆಂದು ಬರೆಯಲ್ಪಟ್ಟಿದೆ ಇಲ್ಲಿ. ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಏನು ಮಾಡಬೇಕು? ಹೋಗಿ ಏನು ಮಾಡಬೇಕಂದ್ರೆ ಸುವಾರ್ತೆಯನ್ನು ಸಾರಿರಿ. ಅಂದರೆ ನಾವು ಎಲ್ಲ ಕಡೆಗೂ ಹೋಗಿ ಎಲ್ಲರಿಗೂ ಸುವಾರ್ತೆ ಹೇಳಬೇಕು, ವಾಕ್ಯವನ್ನು ಹೇಳಬೇಕು ಎಂದು ಪ್ರಿಯರೇ ಇಲ್ಲಿ ನಮ್ಮ ಅಪೊಸ್ತಲನವರಿಗೆ ಯೇಸುಕ್ರಿಸ್ತನವರು ಹೇಳಿರುವಂಥ ಮಾತು ನಮಗೆ ಕಂಡುಬರುತ್ತದೆ. ಅವರು ಸುವಾರ್ತೆಯನ್ನು ಹೇಳುವುದು ನಮಗೆ ಕಾಣುತ್ತದೆ. ಇಲ್ಲಿ ಏನೆಂದು ಹೇಳಿದ್ದಾರೆ ಎಂದರೆ, ಯೇಸುಕ್ರಿಸ್ತನವರ ಒಂದು ಸಾವು, ಯೇಸುಕ್ರಿಸ್ತನವರ ಒಂದು ಸಮಾಧಿ ಕಾರ್ಯಕ್ರಮ, ಯೇಸುಕ್ರಿಸ್ತನವರು 3ನೇ ದಿನ ಎದ್ದು ಬರುವುದು ನಮಗೆ ಇಲ್ಲಿ ಕಂಡುಬರುತ್ತದೆ. ಇದು ಸುವಾರ್ತೆ. ಆದರೆ ಪ್ರಿಯರೇ, ಇವಾಗ ಲೋಕದಲ್ಲಿರುವ ಎಲ್ಲರನ್ನು ನಾವು ನೋಡಿದಾಗ ಪ್ರಿಯರೇ, ಸುವಾರ್ತೆ ಎಂದರೆ ಏನೋ ಗೊತ್ತಿರಲಾರದೆ ಅನ್ಯ ಜನರ ಹತ್ರ ಹೋಗಿ ಅವರ ಒಂದು ದೇವರನ್ನು ಕೆಟ್ಟದಾಗಿ ಅವರ ದೇವರ ಬಗ್ಗೆ ಮಾತನಾಡುತ್ತಾ, ಅವರು ನಂಬಿರುವ ದೇವರ ಬಗ್ಗೆ ಅವರ ಮಾತಿನಲ್ಲಿ ಪ್ರಿಯರೇ ಅನೇಕರು ಹೇಳುವುದು ನಮಗೆ ಕಂಡುಬರುತ್ತದೆ. ಏನೆಂದು ಹೇಳುತ್ತಾರೆ? ಅವು ಒಂದು ವಿಗ್ರಹಗಳು, ಅವುಗಳಲ್ಲಿ ದೇವರಿಲ್ಲ, ಅವುಗಳಲ್ಲಿ ಮಾತಿಲ್ಲ, ಅವುಗಳಲ್ಲಿ ಚಲನ ಇಲ್ಲ, ಅವುಗಳಲ್ಲಿ ಜೀವವೇ ಇಲ್ಲ ಎಂದು ಈಗ ಎಲ್ಲ ಮಾನವರು ಪ್ರಿಯರೇ ಹೇಳುತ್ತಾ ಇದ್ದಾರೆ. ಆದರೆ ಪ್ರಿಯರೇ, ಯೇಸುಕ್ರಿಸ್ತನವರು ಈ ಲೋಕಕ್ಕೆ ಬಂದಿದ್ದು ಯಾರಿಗಾಗಿ ಎಂದು ನಾವು ನೋಡಿದಾಗ, ಪಾಪದಲ್ಲಿರುವ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಬಂದಿರುವಾತನೇ ಯೇಸುಕ್ರಿಸ್ತನವರು. ಆತನಿಂದಲೇ ರಕ್ಷಣೆ. ಯೇಸುಕ್ರಿಸ್ತನವರೇ ನಮಗೆ ರಕ್ಷಣೆ ಕೊಡುವುದು ಎಂದು ನಾವು ನೋಡಿದಾಗ, ಯೇಸುಕ್ರಿಸ್ತನವರನ್ನು ನಂಬಿರುವ ನಾವೆಲ್ಲರೂ ಸುವಾರ್ತೆಯನ್ನು ಏನೆಂದು ನಂಬಿದ್ದೇವೆ ಎಂದಾಗ, ವಾಕ್ಯವನ್ನು ಕೇಳಿ ನಂಬಿದವರಾಗಿ ಕಂಡುಬರುತ್ತದೆ. ಯೇಸುಕ್ರಿಸ್ತನವರ ಮರಣದ ಬಗ್ಗೆ ಹೇಳಿರುವುದು ನಮಗೆ ಸುವಾರ್ತೆಯಾಗಿ ಕಂಡುಬರುತ್ತದೆ.
ಮತ್ತು ಯೇಸು ಕ್ರಿಸ್ತನವರ ಒಂದು ಮರಣದ ಬಗ್ಗೆ ಹೇಳುವುದು ಮಾತ್ರವೇ ಸುವಾರ್ತೆನಾ ಎಂದು ನಾವು ಹಿಡಿದಾಗ ಪ್ರಿಯರೇ, ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ಏನೋ ಗೊತ್ತಾ ಪ್ರಿಯರೇ? ಏನೆಂದು ಬರೆಯಲ್ಪಟ್ಟಿದೆ ಎಂದು ನಾವು ನೋಡಿದಾಗ, ಪೇತ್ರನು ಬರೆದ ಮೊದಲನೇ ಗ್ರಂಥ ಮೊದಲನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಗ್ರಂಥ ಮೊದಲನೇ ಅಧ್ಯಾಯ. ನೋಡ್ರಿ ಪ್ರೇರೆ, ಇಲ್ಲಿ ಏನೆಂದು ಬರೆಯಲ್ಪಟ್ಟಿದೆ ಎಂದು ನಾವು ನೋಡಿದಾಗ, ಪೇತ್ರನವರು ಬರೆದ ಮೊದಲನೇ ಗ್ರಂಥ ಮೊದಲನೇ ಅಧ್ಯಾಯ ಕಡೇ ವಚನ ಪ್ರೇರೆ, ಕಡೇ ವಚನದಲ್ಲಿ ಕಡೇ ಮಾತುಗಳಾಗಿ ಮಾತನಾಡ್ತಾ ಇದ್ದಾರೆ ಇಲ್ಲಿ ಪೇತ್ರನವರು ಬರೆದ ಮೊದಲನೇ ಗ್ರಂಥ ಮೊದಲನೇ ಅಧ್ಯಾಯ 24-25ನೇ ವಚನದಲ್ಲಿ ನೋಡ್ರಿ ಪ್ರೇರೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದ್ದೆಷ್ಟೇ. ಕರ್ತನ ಮಾತು, ದೇವರ ಮಾತು ಸದಾಕಾಲವೂ ಇರುವುದೆಂದು ಹೇಳುತ್ತದೆ. ಅಂದರೆ ಸುವಾರ್ತೆ ಅಂದರೆ ಕರ್ತನ ಮಾತು, ದೇವರ ಮಾತು. ಈ ದೇವರ ಮಾತು ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ಕಾಲ ಎಂದು ನಾವು ನೋಡಿದಾಗ ಸದಾವಾಗಿ ಇರುತ್ತದೆ. ಯಾವಾಗ ಬೇಕಾದರೂ ಆವಾಗಿರುತ್ತದೆ ದೇವರ ಮಾತು. ಆ ದೇವರ ಮಾತಿನಲ್ಲಿರುವ ಪ್ರತಿಯೊಂದು ಪ್ರೇಯರೇ ಸುವಾರ್ತೆ. ದೇವರ ವಾಕ್ಯವೇ ಸುವಾರ್ತೆ ಎಂದು ನಾವು ಎಲ್ಲರಿಗೂ ತಿಳಿಸಬೇಕು. ಯಾಕಂದರೆ ಯೇಸು ಕ್ರಿಸ್ತನವರು ಸುವಾರ್ತೆ ಸಾರಿದ್ದಾರೆ. ಏನೆಂದು ಸುವಾರ್ತೆ ಹೇಳಿದ್ದಾರೆ ಯೇಸು ಕ್ರಿಸ್ತನವರು? ತನ್ನ ಮರಣದ ಬಗ್ಗೆ ಹೇಳಿದ್ದಾರೆ, ದೇವರ ಬಗ್ಗೆ ತಿಳಿಸಿದ್ದಾರೆ. ಈ ಭೂಮಿಯ ಮೇಲಿರುವ ಮನುಷ್ಯರೆಲ್ಲರೂ ದೇವರ ಮಕ್ಕಳೆಂದು ತಿಳಿಸಿದ್ದಾರೆ. ಇನ್ನು ಯೇಸು ಕ್ರಿಸ್ತನವರು ಈ ಲೋಕಕ್ಕೆ ಬಂದಿರುವುದನ್ನು ಸುವಾರ್ತೆ ಹೇಳುವುದಕ್ಕೆ ಎಂದು ನಮಗೆ ತಿಳಿಯ ಬರ್ತದೆ. ಒಂದು ಮಾತು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 14ನೇ ವಚನ 15ನೇ ವಚನದಲ್ಲಿ, ಮಾರ್ಕನವರು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 14ನೇ ವಚನ 15ನೇ ವಚನದಲ್ಲಿ ಪ್ರಿಯರೇ ನೋಡ್ರಿ, ಇಲ್ಲಿ ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲೆಯ ಸೀಮೆಗೆ ಬಂದ ಕಾಲವು ಪರಿಪೂರ್ಣವಾಯಿತು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಎಂದು ಬರೆಯಲ್ಪಟ್ಟಿತು. ನೋಡ್ರಿ ಪ್ರೇರೆ, ಏನು ಸಾರಿದ್ದಾರೆ ಯೇಸು ಕ್ರಿಸ್ತನವರು? ದೇವರ ಸುವಾರ್ತೆ. ಈ ಭೂಮಿಯ ಮೇಲಿರುವ ಮನುಷ್ಯರೆಲ್ಲರೂ ದೇವರ ಮಕ್ಕಳೇ ಎಂದು ಸುವಾರ್ತೆಯನ್ನು ಸಾರಿದ್ದಾರೆ. ಬೈಬಲ್ನಲ್ಲಿ 66 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವ ದೇವರ ಮಾತುಗಳೆಲ್ಲವೂ ನೋಡಿದಾಗ ಪ್ರಿಯರೇ ಅದು ಸುವಾರ್ತೆ. ದೇವರ ಮಾತುಗಳೇ ಸುವಾರ್ತೆಯಾಗಿ ಬರೆಯಲ್ಪಟ್ಟಿವೆ ಪ್ರಿಯರೇ. ಸುವಾರ್ತೆ ಎಂದರೆ ಯೇಸು ಕ್ರಿಸ್ತನವರ ಮರಣವು, ಯೇಸು ಕ್ರಿಸ್ತನವರ ಸಾವು, ಯೇಸು ಕ್ರಿಸ್ತನವರ ಸಮಾಧಿ ಕಾರ್ಯಕ್ರಮ, ಯೇಸು ಕ್ರಿಸ್ತನವರು 3ನೇ ದಿನದಲ್ಲಿ ಮರಣದಿಂದ ಪುನರುತ್ಥಾನವಾಗುವುದು ಸುವಾರ್ತೆ. ಅಪೊಸ್ತಲರವರು ಹೇಳಿರುವಂಥ ಸುವಾರ್ತೆ ಯೇಸು ಕ್ರಿಸ್ತನವರ ಬಗ್ಗೆ. ಯೇಸು ಕ್ರಿಸ್ತನವರು ಹೇಳಿರುವ ಸುವಾರ್ತೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ದೇವರ ಮಕ್ಕಳೆಂದು ಎಲ್ಲರಿಗೂ ಸುವಾರ್ತೆಯನ್ನು ಸಾರಿದ್ದಾನೆ. ಇದು ಸುವಾರ್ತೆ. ಹಾಗಾದರೆ ಈ ಸುವಾರ್ತೆಯನ್ನು ನಾವು ಈಗ ಹೇಗೆ ಸಾರಬೇಕು?
ನಾವು ಇವಾಗ ಸುವಾರ್ತೆಯನ್ನು ಹೇಗೆ ಸಾರಬೇಕು? ಇಸ್ರಾಯೇಲಿಯರ ಹಾಗೆ ನಾವು ಇಸ್ರಾಯೇಲಿಯರ ಹಾಗೆ ನಾವು ಪ್ರೇರೆ ಸುವಾರ್ತೆ ಹೇಗೆ ಸಾರೋಣ ಅಂದರೆ, ಅವರ ಒಂದು ದೇವರುಗಳನ್ನು ದೇವರು ತೆಗೆದುಹಾಕ್ರಿ ಎಂದು ಹೇಳಿದ್ದಾನೆ. ಅವರಿಗೆ ಅನ್ಯ ದೇವತರನ್ನು ಪೂಜಿಸಬಾರದೆ ಎಂದು ಹೇಳಿದ್ದಾನೆ. ಯಾವ ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿರಿ ಎಂದು ಹೇಳಿದ್ದಾನೆ. ಇದು ದೇವರು ಹೇಳಿರುವ ಮಾತುಗಳು ಇಸ್ರಾಯೇಲಿಯರಿಗೆ. ಆದರೆ ಭಾರತ ದೇಶದಲ್ಲಿ ಕ್ರೈಸ್ತರಾದಂಥ ನಾವು ಅನ್ಯ ಜನರ ಹತ್ರ ಹೋಗಿ ಸುವಾರ್ತೆ ಸಾರಬೇಕೆಂದರೆ, ನಿಮ್ಮ ವಿಗ್ರಹಗಳಲ್ಲಿರುವುದು ದೇವರ ಅಲ್ಲ, ಅವುಗಳನ್ನು ನೀವು ತೆಗೆದು ಹಾಕ್ರಿ ಎಂದು ಹೇಳೋಣ ಪ್ರಿಯರೇ. ನೀವು ನಂಬಿರುವ ದೇವರಲ್ಲಿ ಜೀವವೇ ಇಲ್ಲ ಎಂದು ಹೇಳೋಣ. ಅಂದರೆ ಪ್ರಿಯರೇ, ನಾವು ಅಂಥ ಮಾತುಗಳಾಗಿ ಸುವಾರ್ತೆಯನ್ನು ಹೇಳಬಾರ್ದು. ಯಾಕಂದರೆ ಆ ಮಾತುಗಳು ಹೇಳಿದ್ದು ದೇವರು ಇಸ್ರಾಯೇಲಿಯರಿಗಾಗಿ, ನಮಗಾಗಿ ಅಲ್ಲ. ಮತ್ತು ನಮಗೆ ಹೇಗೆ ಸುವಾರ್ತೆ ಸಾರಬೇಕೆಂದು ಹೇಳಿದ್ದಾನೆ ಎಂದು ನಾವು ನೋಡಿದಾಗ, ನಾವು ಸುವಾರ್ತೆಯನ್ನು ಹೇಗೆ ಸಾರಬೇಕು ಎಂದು ನಾವು ನೋಡಿದಾಗ ಪ್ರಿಯರೇ, ಈ ಕ್ರೈಸ್ತರಲ್ಲಿ ಅನೇಕರು ಸುವಾರ್ತೆಯನ್ನು ಸಾರಬೇಕೆಂದರೆ, ಕೆಲವರೇನೋ ದೇವರನ್ನು ದೂಷಣೆ ಮಾಡುತ್ತಿದ್ದಾರೆ. ಕೆಲವರೇನೋ ಸುವಾರ್ತೆಯನ್ನು ಸಾರಬೇಕೆಂದರೆ, ಆಗಿನ ಕಾಲದಲ್ಲಿ ಅಪೊಸ್ತಲರು ಸ್ವಸ್ಥತೆಗಳು ಮಾಡಿದ್ದಾರೆ, ಸಭೆಗಳನ್ನು ಮಾಡಿದ್ದಾರೆ ಅಲ್ಲ. ನಾವು ಈಗ ರೋಗದಲ್ಲಿದ್ದ ಯಾರಾದರೂ ಆಗಲಿ, ರೋಗದಲ್ಲಿರುವಂಥ ಎಂಥ ರೋಗವಾಗಲಿ ನಾವು ತೆಗೆಯುತ್ತೇವೆ ಎಂದು ಸ್ವಸ್ಥತ ಸಭೆಗಳು ಎಂದು ಹೆಸರಿಟ್ಟು ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಪ್ರಿಯರೇ. ಆಮೇಲೆ ಉಜ್ಜೀವನ ಸಭೆಗಳು, ಶಾಂತಿ ಮಹಾ ಹಬ್ಬಗಳು ಎಂದು ಹೆಸರಿನಲ್ಲಿ ಕ್ರೈಸ್ತರಾದಂಥವರೆಲ್ಲರೂ ಪ್ರಿಯರೇ ಸುವಾರ್ತೆಯನ್ನು ಸಾರಬೇಕು ಎಂದು ಯೋಚಿಸುತ್ತಿದ್ದಾರೆ. ಆದರೆ ಪ್ರಿಯರೇ, ನಾವು ಆಗ ಸುವಾರ್ತೆಯನ್ನು ಸಾರಬೇಕು? ಹಾಗಲ್ರಿ. ಯೇಸು ಕ್ರಿಸ್ತನವರು ಹೇಗೆ ಸುವಾರ್ತೆ ಸಾರಿದ್ದಾರೋ ನಾವು ಅಂಥ ವಿಷಯಗಳ ಬಗ್ಗೆ ಸುವಾರ್ತೆಯನ್ನು ಸಾರಬೇಕು. ಏನೆಂದು ಯೇಸು ಕ್ರಿಸ್ತನವರು ಹೇಳಿದ್ದಾರೆ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಮಾರ್ಕನವರು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ ಪ್ರೇರೆ, ಇಲ್ಲಿ ಯೇಸು ಕ್ರಿಸ್ತನವರು ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದಕ್ಕೆ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂದಿದೆ. ಏನಂತ ಪ್ರೇರೆ, ಯೆಶಾಯನವರು ಏನೆಂದು ಹೇಳಿದ್ದಾರಂತ? ಮನುಷ್ಯರ ಮಾತು, ಮನುಷ್ಯರ ಕಟ್ಟಳೆಗಳೇ, ಅವುಗಳಲ್ಲಿ ಭಕ್ತಿ ಇದೆ ಎಂದು ಎಲ್ಲರೂ ತೋರಿಸಿದ್ದಾರಂತ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನವರು ಇಸ್ರಾಯೇಲಿಯರಿಗೆ ಧರ್ಮಶಾಸ್ತ್ರದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವ ಪ್ರವಾದಿಯರ ಮಾತುಗಳನ್ನು ತೋರಿಸಿ ಯೇಸು ಕ್ರಿಸ್ತನವರು ಸುವಾರ್ತೆಯನ್ನು ಸಾರಿದ್ದಾರೆ. ಮತ್ತು ಯೇಸು ಕ್ರಿಸ್ತನವರನ್ನು ಹಿಂಬಾಲಿಸಿರುವಂಥ ಅಪೊಸ್ತಲರು ಹೇಗೆ ಸುವಾರ್ತೆಯನ್ನು ಸಾರಿದ್ದಾರೆಂದು ನಾವು ನೋಡಿದಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 15ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ
17ನೇ ವಚನದಲ್ಲಿ ಪ್ರಿಯರೇ ನೋಡ್ರಿ, ಇಲ್ಲಿ ಅಪೊಸ್ತಲರವರು ಹೇಗೆ ಸುವಾರ್ತೆಯನ್ನು ಸಾರುತ್ತಿದ್ದಾರೆಂದು ನಾವು ನೋಡಿದಾಗ ಇಲ್ಲಿ ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮ ಕುಮಾರರು ಕುಮಾರ್ತೆಯರು ಪ್ರವಾದಿಸುವರು, ಇದಲ್ಲದೆ ನಿಮ್ಮ ಯೌವನಸ್ಥರಿಗೆ ದರ್ಶನಗಳಾಗುವವು, ನಿಮ್ಮ ವೃದ್ಧರಿಗೆ ಕನಸುಗಳು ಬಿಡುವವು ಎಂದು ದೇವರು ಹೇಳುತ್ತಾನೆ ಎಂದು ಇಲ್ಲಿ ಅಪೊಸ್ತಲರವರು ಸುವಾರ್ತೆಯನ್ನು ಸಾರುವುದು ನಮಗೆ ಕಂಡುಬರುತ್ತದೆ. ಅವರು ಸುವಾರ್ತೆಯನ್ನು ಪ್ರಾರಂಭಿಸಿ ಪ್ರವಾದನೆಗಳಿಂದ ಪ್ರಾರಂಭಿಸಿ ಯೇಸುಕ್ರಿಸ್ತನವರ ಬಗ್ಗೆ ಮಾತನಾಡುತ್ತಾ ಆತನು ಮರಣದಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಎಂದು ಯೇಸುಕ್ರಿಸ್ತನವರ ಒಂದು ಸಾವಿಗೆ ಕಾರಣರಾಗಿರುವಂಥ ಇಸ್ರಾಯೇಲಿಯರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಸುವಾರ್ತೆಯನ್ನು ಸಾರಿ 2,000 ಜನರನ್ನು, 3,000 ಜನರನ್ನು, 5,000 ಜನರನ್ನು, 7,000 ಲೆಕ್ಕವಿಲ್ಲದಷ್ಟು ಜನರನ್ನು ಪ್ರಿಯರೇ ಸುವಾರ್ತೆಯನ್ನು ಸಾರಿ ಯೇಸುಕ್ರಿಸ್ತನವರ ಒಂದು ಸಮಾಧಿ ಕಾರ್ಯಕ್ರಮ, ಯೇಸುಕ್ರಿಸ್ತನವರ ಮರಣ ಕಾರ್ಯಕ್ರಮ, ಯೇಸುಕ್ರಿಸ್ತನವರ ಒಂದು 3ನೇ ದಿನ ಎಬ್ಬಿಸಲ್ಪಟ್ಟ ಕಾರ್ಯಕ್ರಮವು ಆತನ ಅಬ್ರಹಾಮನ ಕುಮಾರನು, ದಾವೀದನ ಕುಮಾರನು, ದಾವೀದನು ಸತ್ತರೂ ಆತನ ಸಮಾಧಿ ನಮ್ಮ ಮಧ್ಯದಲ್ಲೇ ಇದೆ. ಆದರೆ ಯೇಸುಕ್ರಿಸ್ತನವರು ಸತ್ತಿದ್ದಾರೆ, ಆದರೆ ಆತನು 3ನೇ ದಿನ ಎದ್ದಿದ್ದಾನೆ ಹೇಳಿರುವ ವಾಕ್ಯದಂತೆ ಎಂದು ಎಲ್ಲರಿಗೆ ವಾಕ್ಯಗಳನ್ನು ತೋರಿಸಿ ಎಲ್ಲರನ್ನೂ ತಮ್ಮ ಹೃದಯಗಳಲ್ಲಿರುವ ಕಪಟಗಳನ್ನು ತೆಗೆದುಹಾಕಿ ಮನಸ್ಸು ಮಾರ್ಪಡೆಯಾಗುವಂತೆ ಮಾಡಿದ್ದಾರೆ. ಅವರ ಮಾತನ್ನು ಕೇಳಿ ಮಾರ್ಪಟ್ಟಿರುವಂಥ ಅಪೊಸ್ತಲರಾದಂಥ ಮಾತುಗಳನ್ನು ಕೇಳಿ ರಕ್ಷಣೆ ಹೊಂದಿರುವಂಥ ಮನುಷ್ಯರಲ್ಲಿ ಸ್ಟೆಫೆನನವರು ಒಬ್ಬರು. ಈ ಸ್ಟೆಫೆನನವರು ಏನು ಎಂದು ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಎಂದು ನಾವು ನೋಡಿದಾಗ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನ 52ನೇ ವಚನ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನ 52ನೇ ವಚನದಲ್ಲಿ ನೋಡ್ರಿ ಪ್ರೇರೆ, ಇಲ್ಲಿ ಅಪೊಸ್ತಲನಲ್ಲಿ ವಾಕ್ಯವನ್ನು ಕಲಿತುಕೊಂಡಿರುವಂಥ ಸ್ಟೆಫೆನನವರು ಸುವಾರ್ತೆಯನ್ನು ಸಾರಬೇಕೆಂದು ಎಲ್ಲಿಂದ ಪ್ರಾರಂಭ ಮಾಡಿದ್ದಾನೆಂದು ನಾವು 7ನೇ ಅಧ್ಯಾಯದಲ್ಲಿ ಎಲ್ಲ ನೋಡಿದಾಗ ಅಪೊಸ್ತಲರ ಬಗ್ಗೆ ಅಲ್ಲ ಹೇಳಿದ್ದು, ಯೇಸುಕ್ರಿಸ್ತನವರ ಬಗ್ಗೆ ಅಲ್ಲ ಮೊದಲನೇ ಪ್ರಾರಂಭ ಮಾಡಿದ್ದು. ಅಬ್ರಹಾಮನವರು ನಂಬಿರುವಂಥ ಅನ್ಯ ದೇವತರ ಬಗ್ಗೆ ಪ್ರಾರಂಭ ಮಾಡುತ್ತಾ ದೇವರು ಹೀಗೆ ಕರೆದಿದ್ದಾನೆ ಎಂದು ಹೇಳಿ ಅವರಿಂದ ಇಸ್ರಾಯೇಲಿಯರಾದ ಮೇಲೆ ಅನೇಕರು ಹೇಗೆ ಮಾರ್ಪಟ್ಟಿದ್ದಾರೆ ಎಂದು ಕರ್ಕೊಂಡು ಬಂದು ಯೇಸುಕ್ರಿಸ್ತನವರ ಬಗ್ಗೆ ಪರಿಚಯ ಮಾಡಿ ಯೇಸುಕ್ರಿಸ್ತನವರ ಒಂದು ಎಲ್ಲ ವಿಷಯಗಳನ್ನು ಹೇಳಿ ಯೇಸುಕ್ರಿಸ್ತನವರ ಬಗ್ಗೆ ಸುವಾರ್ತೆಯನ್ನು ಸಾರಿದ ಮೇಲೆ ಈ ಯೇಸುಕ್ರಿಸ್ತನವರ ಬಗ್ಗೆ ಹೇಳಿದ್ದಕ್ಕಾಗಿ ಸ್ಟೆಫೆನನವರನ್ನು ಕಲ್ಲಿನಿಂದ ಕೊಲ್ಲುವ ಸಂದರ್ಭ ನಮಗೆ ಕಂಡುಬರುತ್ತದೆ. ಅಂದರೆ ಸ್ಟೆಫೆನನವರು ಹೇಗೆ ಸುವಾರ್ತೆ ಸಾರಿದ್ದಾರೆ ಅಂದರೆ ಪ್ರಾರಂಭದಿಂದ ಯೇಸುಕ್ರಿಸ್ತನವರ ಒಂದು 3ನೇ ದಿನ ಎಬ್ಬಿಸಲ್ಪಟ್ಟಿರುವಂಥ ಸಂದರ್ಭದವರೆಗೂ ಹೇಳಿದ್ದಾನೆ. ಆ ಪ್ರಕಾರವೇ ಸ್ಟೆಫೆನನು ಹೇಗೆ ಅಪೊಸ್ತಲರ ಒಂದು ಕೈಗಳಿಂದ ಪವಿತ್ರಾತ್ಮನನ್ನು ಹೊಂದಿದ್ದಾನೆ, ಆ ಪ್ರಕಾರವೇ ಫಿಲಿಪ್ಪ ಅಪೊಸ್ತಲರ ಕೈಯಿಟ್ಟಾಗ ಪರಿಶುದ್ಧಾತ್ಮನನ್ನು ಹೊಂದಿರುವ ವ್ಯಕ್ತಿ. ಆತನು ಒಬ್ಬ ಕಂಚುಕನಿಗೆ ಸುವಾರ್ತೆಯನ್ನು ಹೇಗೆ ಸಾರಿದ್ದಾನೆ ಅಂದರೆ ನಿಮಗೆ ಹೇಳಿದ್ದೆ, ಪ್ರವಾದಿಗಳ ಮಾತುಗಳನ್ನು ಹೇಳಿ 8ನೇ ಅಧ್ಯಾಯ 24ನೇ ವಚನ ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳುತ್ತಾನೆ. ಪ್ರವಾದಿಗಳಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳನ್ನೆಲ್ಲ ತೋರಿಸಿ
ಯೇಸು ಕ್ರಿಸ್ತನ ಬಗ್ಗೆ ಅವರೆಲ್ಲರೂ ಹೇಳಿದ್ದಾರೆ ಎಂದು ಒಂದು ಅಪೊಸ್ತಲರ ಮಾತಿನಂತೆ ರಕ್ಷಣೆ ಹೊಂದಿರುವ ಫಿಲಿಪ್ಪಿನವರು ಆ ಮಾತುಗಳನ್ನೇ ಹೇಳಿ ಕಂಚುಕನಿಗೆ ರಕ್ಷಣೆಯನ್ನು ಕೊಡುವುದನ್ನು ನಾವು ಕಂಡು ಬರುತ್ತೇವೆ ಪ್ರಿಯರೇ. ಇದು ಸುವಾರ್ತೆಯನ್ನು ಸಾರಿದ್ದು ಅವರು. ಅವರಾದ ಮೇಲೆ ಸುವಾರ್ತೆಯನ್ನು ಅನೇಕರಿಗೆ ಇನ್ನು ಹೇಳಬೇಕಂದ್ರೆ ದ್ವೀಪಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರುವ ಮನುಷ್ಯ ಆತನೇ ಪೌಲನವರು ಪ್ರಿಯರೇ. ಈ ಪೌಲನವರು ಹೇಗೆ ಸುವಾರ್ತೆಯನ್ನು ಹೇಳಿದ್ದಾರೆ ಎಂದು ನಾವು ನೋಡಿದಾಗ ಪ್ರಿಯರೇ, ಈತನು ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಎಣಿಸಲ್ಪಟ್ಟಂಥ ವ್ಯಕ್ತಿ. ಈ ಅನ್ಯ ಜನರಿಗೆ ಹೇಗೆ ಸುವಾರ್ತೆಯನ್ನು ಹೇಳಿದ್ದಾನೆಂದು ನಾವು ನೋಡಿದಾಗ ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 22ನೇ ವಚನದಿಂದ 23ನೇ ವಚನ ತನಕ ಪ್ರಿಯರೇ, ಇಲ್ಲಿ ಪೌಲನವರು ಹೇಗೆ ಹೇಳುತ್ತಿದ್ದ ನೋಡ್ರಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 22, 23ನೇ ವಚನದಲ್ಲಿ ನೋಡ್ರಿ ಪ್ರೇರಲ್ಲಿ, ಹೀಗೆ ನಾನು ದೇವರ ಸಹಾಯವನ್ನು ಹೊಂದಿ ಈ ದಿವಸದವರೆಗೆ ಜೀವಂದಿದ್ದು ಪ್ರವಾದಿಗಳು ಮೋಶೆಯು ಸಂಭವಿಸುವುದೆಂದು ಹೇಳುವುಗಳನ್ನೇ ಹೊರತು ಮತ್ತೆ ಯಾವ ವಿಷಯಗಳನ್ನು ಹೇಳದೆ ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷೀಕರಿಸುವವನಾಗಿದ್ದೇನೆ. ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಪ್ರಜೆಗಳಿಗೂ ಅನ್ಯ ಜನಾಂಗದವರಿಗೂ ಬೆಳಕನ್ನು ತೋರಿಸುವವನಾಗಿದ್ದಾನೆ. ಏನಂತ ಪ್ರಿಯರೇ, ಏನೆಂದು ಹೇಳ್ತಿದ್ದಾನಲ್ಲಿ, ಯೇಸು ಕ್ರಿಸ್ತನವರು ಸತ್ತವರಲ್ಲಿ ಮೊದಲನೆಯದಾಗಿ ಎದ್ದಿರುವ ಮನುಷ್ಯನು ಯಾರಾದರೂ ಇದ್ದಾರೆ ಎಂದು ನಾವು ನೋಡಿದಾಗ ಅವರಲ್ಲಿ ಮೊದಲನೆಯ ವ್ಯಕ್ತಿ ಯಾರೂ ಅಲ್ಲ, ಪೌಲನವರೇ. ಮೊದಲನೇ ವ್ಯಕ್ತಿ ಯಾರೂ ಅಲ್ಲ, ಪೌಲನವರೇ. ಪೌಲನವರು ಹೇಳಿದ್ದು ಯಾರ ಬಗ್ಗೆ ಅಂದರೆ ಯೇಸು ಕ್ರಿಸ್ತನವರ ಬಗ್ಗೆ. ಯಾಕಂದರೆ ಆದಾಮನಿಂದ ಎಲ್ಲರೂ ಸತ್ತಿದ್ದಾರೆ, ಎಲ್ಲರೂ ಸತ್ತು ಉಣಲ್ಪಟ್ಟಿದ್ದಾರೆ ಹೊರತು ಯಾವ ಮನುಷ್ಯನೂ ಎಬ್ಬಿಸಲ್ಪಟ್ಟಿಲ್ಲ, ಯಾವ ಮನುಷ್ಯನು ಸಮಾಧಿಯಿಂದ ಹೊರಗೆ ಬಂದಿಲ್ಲ. ಅವರಲ್ಲಿ ಮೊದಲನೆಯ ಮನುಷ್ಯ ಯಾರೋ ಗೊತ್ತಾ? ಯೇಸು ಕ್ರಿಸ್ತನವರು ಮೊದಲನೇ ಮನುಷ್ಯ. ಆತನು ಎದ್ದಿದ್ದಾನೆ ಎಂದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಮಾತುಗಳನ್ನೇ ಅವರು ಹೇಳಿದ್ದಾರೆ ಪ್ರಿಯರೇ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳನ್ನೇ ಹೇಳಿದ್ದಾರೆ. ಆದರೆ ಈ ಕಾಲದ ಕ್ರೈಸ್ತರಲ್ಲಿ ಯಾರಾದರೂ ಪ್ರಿಯರೇ ಸುವಾರ್ತೆಯನ್ನು ಸಾರಬೇಕೆಂದರೆ, ಸುವಾರ್ತೆಯನ್ನು ಹೇಳಬೇಕೆಂದರೆ ದೇವರು ಬರೆಸಿರುವ ಮಾತುಗಳನ್ನೇ ಹೇಳುತ್ತಾ ಇದ್ದಾರಾ? ಯೋಚನೆ ಮಾಡಿರಿ. ದೇವರು ಬರೆಸಿರುವ ಮಾತುಗಳನ್ನೇ ಹೇಳುತ್ತಿದ್ದಾರಾ? ಎಲ್ಲಿ ಪ್ರಿಯರೇ, ಎಲ್ಲಿ? ದೇವರು ಬರೆಸಿರುವ ಮಾತುಗಳು ಹೇಳುತ್ತಿಲ್ಲ ಪ್ರಿಯರೇ. ಆ ಸುವಾರ್ತೆ ಹೇಳಬೇಕಲ್ಲ. ಏನು ಹೇಳಬೇಕು ಸುವಾರ್ತೆ ಅಂದರೆ? ಸುವಾರ್ತೆ ಅಂದರೆ ನಿನಗೆ ರೋಗ ಹೋಗಿದೆ ಅಲ್ಲ, ಅದೇ ಸುವಾರ್ತೆ. ಯೇಸು ಕ್ರಿಸ್ತನವರು ಬಂದಿದ್ದು ನಿನ್ನ ರೋಗವನ್ನು ತೆಗೆಯುವುದಕ್ಕೆ ಎಂದು ರೋಗಗಳಿಗೆ, ದುಡ್ಡುಗಾಗಿ, ಅವರ ಒಂದು ಮನೆಯಲ್ಲಿರುವ ಸಮಸ್ಯೆಗಳಿಗಾಗಿ ಸುವಾರ್ತೆಯನ್ನು ಹೀಗೆ ಸಾರುತ್ತಿದ್ದಾರೆ ಹೊರತು ಪ್ರಿಯರೇ
ಸತ್ಯವಾದ ಸುವಾರ್ತೆಯನ್ನು ಯಾರೂ ಸಾರುತ್ತಾ ಇಲ್ಲ ಪ್ರಿಯರೇ, ಯಾರೂ ಹೇಳುವವರಿಲ್ಲ. ಆದರೆ ಪ್ರಿಯರೇ, ಸತ್ಯವಾದಂಥ ಮಾತುಗಳು ಹೇಳಿರುವ ಮನುಷ್ಯರು ಪ್ರಿಯರೇ, ಆ ಕಾಲದಲ್ಲಿರುವ ಯೇಸು ಕ್ರಿಸ್ತನವರಾಗಲಿ, ಅಪೋಸ್ತಲರವರಾಗಲಿ, ಪ್ರವಾದಿಗಳಾಗಲಿ, ದೇವರು ಬರೆಸಿರುವ ಮಾತುಗಳನ್ನು ತೋರಿಸಿ ಪಾಪದಿಂದ ಬಿಡಿಸಿ ಸುವಾರ್ತೆಯನ್ನು ಸಾರಿದ್ದಾರೆ. ಮತ್ತಾದರೆ ಈ ಕಾಲದಲ್ಲಿ ನಾವು ಅನ್ಯಜನರಿಗೆ ಸುವಾರ್ತೆಯನ್ನು ಹೇಗೆ ಸಾರಬೇಕು? ಈ ಕಾಲದಲ್ಲಿ ಅನ್ಯಜನರಾದಂಥವರಿಗೆ ಸುವಾರ್ತೆ ಹೇಗೆ ಸಾರಬೇಕು? ಯೇಸುಕ್ರಿಸ್ತನವರ ಬಗ್ಗೆ ಹೇಳಿದರೂ ನಂಬುವುದಿಲ್ಲ. ಆತನು 3ನೇ ದಿನ ಎದ್ದಿದ್ದಾನೆಂದರು. ಮೊದಲು ಅವರು ನಂಬಬೇಕಂದ್ರೆ ಅವರನ್ನು ನಾವು ಹೇಗೆ ನಂಬಿಸಬೇಕೆಂದರೆ ಪ್ರಿಯರೇ, ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಪ್ರಿಯರೇ, ನೋಡ್ರಿ ಪ್ರಿಯರೇ, ಇಲ್ಲಿ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು. ಏನು ಪ್ರಿಯರೇ? ಯಾಕಂದರೆ ದೇವರ ವಾಕ್ಯವೇ ಸುವಾರ್ತೆ, ದೇವರ ಮಾತುಗಳೇ ಸುವಾರ್ತೆ ಅಲ್ಲ. ಆ ದೇವರ ಮಾತುಗಳಲ್ಲಿ ಏನೆಂದರೆ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು, ದೇವತ್ವವು. ಏನು? ದೇವರ ಒಂದು ನಿತ್ಯಶಕ್ತಿ ಎಲ್ಲಿ ಕಂಡು ಬರುತ್ತದೆ? ನಿತ್ಯಶಕ್ತಿ ನಾವು ಈ ಲೋಕದಲ್ಲಿ, ಭೂಲೋಕದಲ್ಲಿ ಈ ನೋಡಿದಾಗ, ಆಲೋಚಿಸಿದಾಗ ಪ್ರಿಯರೇ ಅರ್ಥವಾಗುತ್ತದೆ. ಏನೋ ಗೊತ್ತಾ ಪ್ರಿಯರೇ? ಒಂದು ಸೂರ್ಯನನ್ನು ನೋಡಿದಾಗ ಏನ್ರಿ ಅದು ಅದರ ಶಕ್ತಿ? ಯಾಕಂದರೆ ಪೌಲನವರು ಸುವಾರ್ತೆಯನ್ನು ಅನ್ಯಜನರಿಗೆ ಹೀಗೆ ಸಾರಿದ್ದಾರೆ. ರೋಮದಲ್ಲಿರುವಂಥ ಅನ್ಯಜನರಿಗೆ ಪ್ರಕೃತಿಯನ್ನು ತೋರಿಸಿ, ಸೃಷ್ಟಿಯನ್ನು ತೋರಿಸಿ, ದೇವರು ಹೀಗೆ ಇದ್ದಾನೆ ಎಂದು ಮಾತನಾಡುತ್ತಿದ್ದಾನೆ ಪ್ರಿಯರೇ. ದೇವರು ಹೀಗೆ ಮಾಡಿದ್ದಾನೆ ಎಂದು ಹೇಳುತ್ತಿದ್ದಾನೆ ಪ್ರಿಯರೇ. ಸೃಷ್ಟಿಯನ್ನು ತೋರಿಸಿ ಆತನ ಒಂದು ಲಕ್ಷಣಗಳು ಈ ಲೋಕದಲ್ಲಿದೆ ಎಂದು ಹೇಳುತ್ತಾ ಇದ್ದಾನೆ. ಇದು ಪ್ರಿಯರೇ. ಇನ್ನೊಂದು ಮಾತು ನೋಡಿದರೆ ಪ್ರಿಯರೇ, ಅಪೋಸ್ತಲರ ಕೃತ್ಯಗಳು, ಪೌಲನವರು ಸಾರಿರುವ ಸುವಾರ್ತೆ ಅನ್ಯಜನರಿಗೆ. ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 15ನೇ ವಚನದಲ್ಲಿ ಪ್ರಿಯರೇ ನೋಡ್ರಿ. ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 15ನೇ ವಚನದಲ್ಲಿ, ಅಯ್ಯಗಳಿರ, ನೀವು ಇವುಗಳನ್ನು ಯಾಕೆ ಮಾಡುತ್ತೀರಿ? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದವುಗಳನ್ನು ಬಿಟ್ಟು ಬಿಟ್ಟು ಭೂಮಾಕಾಶಗಳನ್ನು, ಸಮುದ್ರಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿ. ನೋಡ್ರಿ ಪ್ರಿಯರೇ, ಯಾರ ಕಡೆಗೆ ತಿರುಗಬೇಕಂತ? ದೇವರ ಕಡೆಗೆ. ಯಾರು? ಎಲ್ಲರೂ. ಪೌಲನವರು ಹೇಳುತ್ತಿದ್ದಾರೆ, ಅಯ್ಯ, ನೀವೆಲ್ಲರೂ ಸ್ವಭಾವವುಳ್ಳವರು. ನೀವೇನಾಗಬೇಕು? ಭೂಮಾಕಾಶಗಳನ್ನು, ಸಮುದ್ರವುಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿ. ಆಕಾಶದಲ್ಲಿ ಏನು ಸೂರ್ಯನಿದ್ದಾನೆ, ಚಂದ್ರನಿದ್ದಾನೆ, ನೋಡು ಅದರ ಶಕ್ತಿ, ಲಕ್ಷಣಗಳು. ಎಷ್ಟು ವರ್ಷ ಆಯಿತು ಇಲ್ಲಿಯವರೆಗೆ ಅದನ್ನು ಏನಾಗಿಲ್ಲ ಅಂತ ಸೂರ್ಯನು ಬೆಳಕು ಕೊಡುತ್ತಾನೆ ಇದ್ದಾನೆ. ಏನದು? ದೇವರ ಒಂದು ಶಕ್ತಿ. ಆಕಾಶದ ಕಡೆಗೆ ನೋಡು, ದೇವರ ಶಕ್ತಿ. ಸಮುದ್ರದ ಕಡೆಗೆ ನೋಡು, ಅಲ್ಲಿರುವ ಒಂದು ಜಲಚರಗಳನ್ನು
ಯಾರು ಮಾಡಿದ್ದಾರೆ? ಯಾರು ಸಾಕುತ್ತಿದ್ದಾರೆ? ದೇವರು ಎಂದು ಪ್ರಿಯರೇ ಪೌಲನವರು ಹೇಳುತ್ತಿದ್ದಾರೆ. ಪ್ರಿಯರೇ, ಇನ್ನೂ ಹೇಳಬೇಕಂದ್ರೆ ಅಪೊಸ್ತಲರ ಕಾರ್ಯಗಳು, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನ 26ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನ 26ನೇ ವಚನದಲ್ಲಿ ಇಲ್ಲಿ ಪೌಲನು ಅಥೆನ್ಸಿದವರಿಗೆ ಹೇಳುತ್ತಿದ್ದಾನೇನೋ ಗೊತ್ತಾ ಪ್ರಿಯರೇ? ಏನೆಂದು ಹೇಳುತ್ತಿದ್ದಾನೆ ಗೊತ್ತು? ನೀವು ಅತಿ ದೇವತಾ ಭಕ್ತರೆಂದು ನನಗೆ ತೋರುತ್ತದೆ. ಏನಂತ ಪ್ರಿಯರೇ? ಅತಿ ದೇವತಾ ಭಕ್ತಿಯವರು ನೀವು. ನಿಮ್ಮಲ್ಲಿ ಅತಿ ಭಕ್ತಿ ಇದೆ ಅಂದರೆ ನಿಮ್ಮಲ್ಲಿ ಹೆಚ್ಚು ಭಕ್ತಿ ಉಳ್ಳವರಾಗಿ ನನಗೆ ಕಂಡು ಬರುತ್ತದೆ. ನಿಮ್ಮಂಥ ಭಕ್ತರನ್ನು ನಾನು ನೋಡಿಲ್ಲ ಎಂದು ಪೌಲನವರು ಹೇಳುತ್ತಾ, ಆದರೆ ನೀವು ನಿಮಗೆ ತಿಳಿಯಲಾರದಂಥ ದೇವರಿಗೆ ನಮಸ್ಕಾರವನ್ನು, ಪೂಜೆಗಳನ್ನು, ಆರಾಧನೆಯನ್ನು ಮಾಡುತ್ತಿದ್ದೀರಿ. ಆ ದೇವರು ಯಾರೋ ಗೊತ್ತಾ ಪ್ರಿಯರೇ? ಆತನೇ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನವರನ್ನು ನೀವು ನಂಬಿದರೆ, ಆತನಲ್ಲಿ ರಕ್ಷಣೆ ಹೊಂದಿದರೆ ನಿಮಗೆ ರಕ್ಷಣೆ. ಆತನನ್ನು ನಂಬಬೇಕೆಂದು ದೇವರು ಆದಾಮನಿಂದ ಪ್ರತಿಯೊಬ್ಬ ಮನುಷ್ಯನು ಬಂದಿದ್ದಾನೆ, ಆತನಿಂದ ಬಂದಿರುವ ನೀವೆಲ್ಲರೂ ದೇವರ ಮಕ್ಕಳು ಎಂದು ಹೇಳುತ್ತಾ ಎಲ್ಲರಿಗೂ ಸುವಾರ್ತೆಯನ್ನು ನೋಡ್ರಿ ಪ್ರೇಯರ್ ಹೇಗೆ ಸಾರಿದ್ದಾನೆ ಪೌಲನವರು. ಇದು ಸುವಾರ್ತೆಯನ್ನು ಸಾರುವ ಒಂದು ವಿಷಯ. ಆದರೆ ಪ್ರೇಯರ್ ಈ ಕಾಲದಲ್ಲಿ ನೋಡ್ರಿ ಸುವಾರ್ತೆ ಇಲ್ರಿ. ಸುವಾರ್ತೆ ಎಲ್ಲಿ? ಸುವಾರ್ತೆ ಸಾರಬೇಕಂದ್ರೆ ಅವರ ದೇವರು ಅಲ್ಲಿ ಜೀವವಿಲ್ಲ, ಅವರು ಹೇಳುವುದು ಸತ್ಯವಲ್ಲ, ನೀವು ನಂಬಿರುವ ದೇವರಲ್ಲಿ ಜೀವ ಕಾಣುವುದಿಲ್ಲ ಎಂದು ಎಲ್ಲರಿಗೂ ಪ್ರೇಯರ್ ಸುವಾರ್ತೆಯನ್ನು ಸಾರ್ತಿದ್ದಾರೆ, ಎಲ್ಲರಿಗೂ ಹೇಳುತ್ತಿದ್ದಾರೆ. ಆದರೆ ಅವರು ಹೇಳುವ ಮಾತಿನಲ್ಲಿ ಸತ್ಯವೇ ಕಂಡು ಬರುವುದಿಲ್ಲ. ಅವರು ಹೇಳುವಂಥ ಮಾತಿನಲ್ಲಿ ಸತ್ಯವೂ ಕಾಣುವುದಿಲ್ಲ. ಆದರೂ ಅವರು ಹೇಳುವ ಮಾತಿನೆಲ್ಲ ಸತ್ಯವೂ ಕಂಡು ಬರುವುದಿಲ್ಲ. ಆದರೂ ಕ್ರೈಸ್ತರಿಗೂ ಮತ್ತು ಅನ್ಯಜನರಿಗೂ ಪ್ರೇಯರೆ ಕ್ರೈಸ್ತರು ಸುವಾರ್ತೆಯನ್ನು ಸಾರುವುದು ಬರಲಾರದೆ ಜಗಳವನ್ನು ಇಡುವವರಾಗಿ ಕಾಣುತ್ತಿದ್ದಾರೆ ಪ್ರೇಯರ್. ಹಾಗಲ್ಲ ಪ್ರೇಯರೇ, ಯೇಸು ಕ್ರಿಸ್ತನವರು ಇಸ್ರಾಯೇಲಿಯರಿಗೆ ಸುವಾರ್ತೆಯನ್ನು ಧರ್ಮಶಾಸ್ತ್ರದ ಪ್ರಕಾರ ಹೇಳಿದ್ದಾನೆ. ಅಪೋಸ್ತಲರು ಧರ್ಮಶಾಸ್ತ್ರದ ಪ್ರಕಾರ ಇಸ್ರಾಯೇಲಿಯರಿಗೆ ಸುವಾರ್ತೆಯನ್ನು ಸಾರಿದ್ದಾರೆ. ಆದರೆ ಅನ್ಯ ಜನರಾದಂಥವರಿಗೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳನ್ನು ತೋರಿಸಿ ಸುವಾರ್ತೆಯನ್ನು ಸಾರಿದ್ದಾರೆ. ದೇವರು ಮಾಡಿರುವ ಈ ಲೋಕವನ್ನು ತೋರಿಸಿ ಸುವಾರ್ತೆಯನ್ನು ಹೇಳಿದ್ದಾರೆ. ಇದು ಸುವಾರ್ತೆ, ಹೀಗೆ ಅವರು ಸಾರಿದ್ದು. ಆದರೆ ಪ್ರಿಯರೇ, ಹೀಗೆ ಸಾರುವುದನ್ನು ಬಿಟ್ಟು ಅವರಿಗೆ ಇಷ್ಟವಾಗುವುದಕ್ಕೆ, ಅವರ ಒಂದು ಲಾಭಕ್ಕೋಸ್ಕರ ಪ್ರಿಯರೇ ಅವರಿಗೆ ಇಷ್ಟ ಆಗುವ ರೀತಿಯಲ್ಲಿ ಕ್ರೈಸ್ತರಲ್ಲಿ ಅನೇಕರು ಸಾರುತ್ತಿದ್ದಾರೆ. ಹಾಗೆ ಸಾರಬಾರ್ದು ಪ್ರಿಯರೇ. ಯಾಕಂದರೆ ಸುವಾರ್ತೆ ಯಾಕೆ ಸಾರಬೇಕು ಗೊತ್ತಾ? ನಾವು ಹೇಗೆ ಸಾರಬೇಕು ತಿಳಿದುಕೊಂಡಿದ್ದೇವೆ. ಯಾಕೆ ಸುವಾರ್ತೆ ಸಾರಬೇಕೆಂದರೆ ನೋಡ್ರಿ ಪ್ರಿಯರೇ, ಇನ್ನು ಮುಗಿಸ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ, ಮತ್ತಾಯನವರು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ, ಕ್ರಿಸ್ತನ ಒಂದು ಎರಡನೆಯ ಬರವಣವಾಗಬೇಕಾದರೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸರ್ವಲೋಕದಲ್ಲೆಲ್ಲ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಬೇಕು. ಆಗ ಅಂತ್ಯವು ಬರುವುದು. ಯಾಕೆಂತ ಪ್ರಿಯರೇ ಸುವಾರ್ತೆ ಸಾರಬೇಕು? ಯೇಸು ಕ್ರಿಸ್ತನವರ ಎರಡನೇ ಬರವಣಿಗಾಗಿ ಸುವಾರ್ತೆ ಸಾರೋಣ.
ಅಲ್ಲ, ಅದೂ ಒಂದು ಕಾರಣವಾದರೆ ಇನ್ನೊಂದು ಏನಂದರೆ, ಲೋಕದಲ್ಲಿ ಪಾಪದಲ್ಲಿ ಮುಳುಗಿರುವಂಥ ಮನುಷ್ಯನನ್ನು ದೇವರ ಒಂದು ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಸುವಾರ್ತೆಯನ್ನು ಸಾರಬೇಕು. ನೋಡ್ರಿ ಪ್ರಿಯರೇ, ಪೇತ್ರನವರು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಪೇತ್ರನವರು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿನಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನು. ಯಾರು? ಯೇಸುಕ್ರಿಸ್ತನವರು. ಕತ್ತಲಲ್ಲಿ ಇದ್ದ ನಮ್ಮನ್ನು ಬೆಳಕಿಗೆ ಸೇರಿಸಿದ್ದಾನೆ. ಬೆಂಕಿಯ ಲೋಕಕ್ಕೆ ಹೋಗುವ ನಮ್ಮನ್ನು ಸ್ವರ್ಗದ ಕಡೆಗೆ ತಿರುಗಿಸಿದ್ದಾನೆ. ನಾವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಎಂದರೆ, ನಾವೆಲ್ಲರೂ ಯೇಸು ಕ್ರಿಸ್ತನವರ ತಂದೆಯಾದ ದೇವರನ್ನು ನೋಡಬೇಕೆಂದರೆ ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರಿ ಅನೇಕರಿಗೆ ದೀಕ್ಷಾ ಸ್ನಾನವನ್ನು ಕೊಡಬೇಕು. ಇದು ಪ್ರಿಯರೇ ಸುವಾರ್ತೆ. ಸುವಾರ್ತೆ ಎಂದರೆ ಯೇಸುಕ್ರಿಸ್ತನವರ ಒಂದು ಮರಣ, ಸಮಾಧಿ, ಪುನರುತ್ಥಾನವು ಸುವಾರ್ತೆ. ಆಮೇಲೆ 66 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವ ಒಂದು ದೇವರ ಮಾತುಗಳೆಲ್ಲ ಸುವಾರ್ತೆ. ಈ ಸುವಾರ್ತೆಯನ್ನು ಯಾರಿಗೆ ಯಾವ ರೀತಿಯಲ್ಲಿ ಹೇಳಬೇಕೆಂಬುದು ನಮಗೆ ಗೊತ್ತಿರಬೇಕು ಪ್ರಿಯರೇ. ಅನ್ಯಜನರ ಹತ್ರ ಹೋಗಿ ಅದೇ ಸುವಾರ್ತೆ ಹೇಳುವುದು, ದೇವರ ಬಗ್ಗೆ ತಿಳಿಯಲಾರ್ದಂಥವ್ರ ಹತ್ರ ಹೋಗಿ ಅದೇ ಸುವಾರ್ತೆ ಹೇಳುವುದಲ್ಲ. ದೇವರ ಬಗ್ಗೆ ತಿಳಿದಿರುವಂಥವರಿಗೆ ಒಂದು ರೀತಿಯಲ್ಲಿ ಸುವಾರ್ತೆಯನ್ನು ಹೇಳಬೇಕು. ದೇವರ ಬಗ್ಗೆ ತಿಳಿಯಲಾರದಂಥ ಮನುಷ್ಯರಿಗೆ ಇನ್ನೊಂದು ರೀತಿಯಲ್ಲಿ ಸುವಾರ್ತೆ ಹೇಳಬೇಕು. ಹಾಗೆ ನಾವು ಪ್ರಿಯರ ಸುವಾರ್ತೆಯನ್ನು ಸಾರಿ ಅನೇಕರನ್ನು ಅವರ ಒಂದು ಪಾಪಗಳಿಂದ ಬಿಡಿಸುವವರಾಗಿರಬೇಕು. ಇದು ಸುವಾರ್ತೆ ಎಂದರೆ. ಸುವಾರ್ತೆ ಎಂದರೆ ಇದು ಪ್ರಿಯರೇ, ಅರ್ಥ ಆಯ್ತಾ?